ಮುಗೀತು. ಕಾಫಿ, ಬ್ಲಾಕ್ ಕಾಫಿ ಜೊತೆ ಏಕ್. ಹಲೋ ಮೈ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನನ್ನ ವೆಯ್ಟ್ ತೋರಿಸ್ತಾ ಇದ್ದೀನಿ. ವೆಯ್ಟ್ ಎಲ್ಲ ತೋರಿಸಿದ ಮೇಲೆ ನಾನಿಲ್ಲಿ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಸೋಫಿ ಡ್ರಿಂಕ್ನ ಕುಡಿತೀನಿ. ಒಂದು ಗ್ಲಾಸಿಗೆ 1 ಸ್ಪೂನು ಸೋಫಿ ಡ್ರಿಂಕ್ ಹಾಕ್ಕೊಂಡು ನಂತರ ಅದಕ್ಕೆ ಫುಲ್ 1 ಗ್ಲಾಸ್ ನೀರು ಹಾಕೋತೀನಿ. ಇಲ್ಲಿ ತಣ್ಣೀರು ಹಾಕ್ಕೊಂಡ್ರೆ ಅದನ್ನು ಕುಡಿಯೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಬಿಸಿನೀರು ಹಾಕ್ಕೊಂಡ್ರೆ ತುಂಬ ಕಹಿ ಕಹಿ ಅನಿಸುತ್ತೆ. ಆದ್ದರಿಂದ ತಣ್ಣೀರು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಆದರೂ ಕಷ್ಟ ನನಗೆ ಕುಡಿಯೋಕ್ಕೆ, ಆದರೂ ಬಿಡಲ್ಲ, ಕುಡಿತೀನಿ, ಅದು ಇಷ್ಟ. ಆ ಥರ ಹೇಳ್ತಾ ಮುಖ ಎಲ್ಲ ಸಪ್ಪೆ ಮುಖ ಮಾಡಿಕೊಂಡು ಆಮೇಲೆ ಟಿಫನ್ನು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಟಿಫನ್ ಮಾತ್ರ ಮಾಡಿರ್ತೀನಿ. ಮಾಡಿಬಿಟ್ಟು ಟಿಫನ್ ಅಂದರೆ ರೆಡಿ ಮಾಡಿರ್ತೀನಿ, ತಿಂದಿರಲ್ಲ. ಮಾಡಿಬಿಟ್ಟು ನಾನು ಫ್ರೆಶ್ ಕುಡ್ಕೊಂಡು ಕೂತ್ಕೊತೀನಿ. ಅದಾದಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬ್ಲ್ಯಾಕ್ ಕಾಫಿ ಕುಡಿತೀನಿ. ಬ್ಲ್ಯಾಕ್ ಕಾಫಿ ಜೊತೆ ವರ್ಕೌಟ್ ಬೇಸ್ ಮೇಲೆ ನಾನು ಟಿಫನ್ ತಿಂತೀನಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋ ನೋಡಿ ಸ್ಕ್ರಾಂಬಲ್ಡ್ ಮಾಡ್ತಾ ಇದ್ದೀನಿ. ಈ ಥರ ಸೊ ಇವತ್ತು ನನ್ನ ಲೆಗ್ ವರ್ಕೌಟ್ ಇರೋದ್ರಿಂದ ಇವತ್ತು ಚೆನ್ನಾಗಿ ಫ್ರೈ ಮಾಡಿ, ಕಾಲು ಕೂಡ ಫ್ರೈ ಆಗುತ್ತೆ. ಅದರಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮ್ಲೆಟ್ ಮಾಡ್ಕೊತೀನಿ. ಆಮ್ಲೆಟ್ನ ನಾನು ಸ್ಕ್ರಾಂಬಲ್ಡ್ ಮಾಡ್ಕೊಂಡು ತಿಂತೀನಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ದಿನ ಒಂದೊಂಥರ ಮಾಡ್ಕೊಂಡು ತಿನ್ನೋದ್ರಿಂದ ಬೇಜಾರು ಅನ್ಸಲ್ಲ ಮೊಟ್ಟೆ ತಿನ್ನೋಕ್ಕೆ. ಡೈಲಿ ಮೊಟ್ಟೆ ಅಂತೂ ನನ್ನ ಬ್ರೇಕ್ಫಾಸ್ಟ್ ಆ್ಯಡ್ ಆಗಿರುತ್ತೆ. ಈ ಥರ ಇದೆ. 3/4 ಹಾಕ್ಕೊಂಡಿದ್ದೀನಿ ಇವತ್ತು. ಫುಲ್ ಸ್ಲೀವ್ ಹಾಕ್ಕೊಂಡಿದ್ದೀನಿ. ಬನ್ನಿ ಬೇಗ ಬೇಗ ತಿಂದುಬಿಟ್ಟು ರೆಡಿಯಾಗಿ ಹೋಗೋಣ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಫಸ್ಟಿಗೆ ನಿಮಗೆ ಸಾರಿ ಕೇಳ್ತೀನಿ. ಇಲ್ಲಿ ನಾನು ವಾರ್ಮ್ ಅಪ್ ಮಾಡ್ಕೋಬೇಕಾದ್ರೆ ನಾನು ವೀಡಿಯೋ ತೊಗೊಳೋದು ಮರ್ತುಬಿಟ್ಟೆ. ಆದ್ದರಿಂದ ಡೈರೆಕ್ಟು ವರ್ಕೌಟ್ಗೆ ಬಂದಿದ್ದೀನಿ. ಈಗ ವರ್ಕೌಟು ಮಾಡಿಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ರೆಸ್ಟ್ ಮೀನ್ಸ್ ಸ್ವಲ್ಪ ಸ್ವೆಟ್ ಆಗಿರೋದು ಮತ್ತು ಎನರ್ಜಿ ಡ್ರಿಂಕ್ ತೊಗೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮತ್ತೆ 2 ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ 3, 4 ಆ್ಯಂಡ್ 6 ಸಿಂಗಲ್ ವರ್ಕೌಟ್ ಆದರೆ 6 ವೇರಿಯೇಷನ್ ಮಾಡ್ತೀನಿ. ಆ್ಯಂಡ್ ಡಬಲ್ ಆದರೆ 4 ಮಾಡ್ಕೋತೀನಿ. ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ವರ್ಕೌಟ್ ಸ್ಟಾಪ್ ಆಗಿತ್ತು. ಆದ್ದರಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಈಗ ಸಿಂಗಲ್ ವರ್ಕೌಟ್ ಮಾಡ್ತಾಯಿದ್ದೀನಿ. 1 ವೀಕ್ 10 ಡೇಸ್, ನೆಕ್ಸ್ಟ್ ಡಬಲ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ತೊಂದರೆ ಏನು ಅಂದರೆ, ಈ ಲೆಗ್ ವರ್ಕೌಟಲ್ಲಿ ಈ ಚೇರಲ್ಲಿ ನನಗೆ ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳುವಾಗಲೇ ಒಂದು 5-10 ನಿಮಿಷ ಆಗೋಗ್ಬಿಡುತ್ತೆ. ನಾನು ಮೊದಲೇ ಸ್ವಲ್ಪ ಕುಳ್ಳಿ ಇರೋದ್ರಿಂದ ಕರೆಕ್ಟಾಗಿ ಅಡ್ಜಸ್ಟೇ ಆಗೋಲ್ಲ. ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ನಮಗದು ಕರೆಕ್ಟಾಗಿ ಟಾರ್ಗೆಟ್ ಆಗೋಲ್ಲ ಮಸಲ್. ಅದೇ ಒಂದು ತಲೆನೋವಾಗ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಅದನ್ನು ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇವತ್ತು 4-5 ಮಾಡಿದ್ದೀನಿ ಇವತ್ತು ಅಷ್ಟೇ. ತುಂಬ ಪೇಯ್ನ್ ಆಗುತ್ತೆ ಮಾತ್ರ. ಇದು ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಮಾಡಿ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ನಾನು ಇದನ್ನು ಕಾಫ್ಸಿಗೆ ಈ ಥರ ಮಾಡ್ತೀನಿ. ನಾನು ಕಾಫ್ ಮಿಷಿನಲ್ಲಿ ಮಾಡಲ್ಲ, ನನಗೆ ಕ್ರ್ಯಾಂಪ್ ಆಗುತ್ತೆ ಅದರಲ್ಲಿ ಮಾಡೋದ್ರಿಂದ. ಆದ್ದರಿಂದ ನಾನು ಈ ಥರ ಇನ್ನೂ ವೆರೈಟಿ ಬೇರೆ ಇದರಲ್ಲೂ ಮಾಡ್ತೀನಿ. ಇವತ್ತು ಇದರಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ಗ್ಲೂಟ್ಸ್ಗೆ ಮಾಡ್ಕೋತಾ ಇದ್ದೀನಿ, ಹಿಪ್ಸ್ ಟೈಟ್ ಮಾಡ್ತಾಯಿದ್ದೀನಿ. ಇದನ್ನು ಲಾಸ್ಟಿಗೆ ಇದು ಮಾಡಿಬಿಟ್ಟು ಯಾವಾಗಾದರೂ ಓಕೆ, ನೀವು ಯಾವುದೇ ವರ್ಕೌಟ್ ಮಾಡಿದ್ರೂ ಲಾಸ್ಟಲ್ಲಿ ಫ್ರೀ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಕ್ರ್ಯಾಂಪ್ ಆಗೋಲ್ಲ, ಪೇಯ್ನ್ ಆಗೋಲ್ಲ. ಸೊ ಇದೊಂದು ನಿಮಗೆ ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಈಗ ನಂದು ವರ್ಕೌಟ್ ಆದಮೇಲೆ ಸ್ವಲ್ಪ ಸ್ಟ್ರೆಚಸ್ ಮಾಡ್ತಾಯಿದ್ದೀನಿ. ಇದೊಂದೇ ಎಲ್ಲ ತುಂಬ ಇತ್ತು, ಬಟ್ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ಆನೇ ಮಾಡಿರಲಿಲ್ಲ. ಓಕೆ, ಇಲ್ಲಿ 1 ಮಿನಿಟ್. ಬಾಟಲ್ ಕಾಣಲ್ಲ ಅಂತ ಓಕೆ, ನೀರು ತುಂಬಿಸ್ಕೊತಾ ಇದ್ದೀನಿ. ಹಿಂಗೆ ಹಾಕಿ ಕ್ಯಾಪ್ ಮುಚ್ಚಿ, ಈ ಥರ ಕ್ಯಾಪ್ ಮುಚ್ಚಿ, ಓಕೆ, ಎಲ್ಲ ಒಳಗಡೆ ಆರ್ಗನ್ಸ್ ಎಲ್ಲ ಎದ್ದು ಕುಣಿತಾ ಇರ್ತವೆ.
ಏನೋ ಖುಷಿ. ವೇಸ್ಟ್ ಆಗಬಾರ್ದಲ್ವಾ, ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡು ಕುಲ್ಕಿ ಮತ್ತೆ ಕುಡಿದ್ರೆ ಮುಗೀತು. ಬನ್ನಿ ಮುಂದಿನ ಕೆಲಸ ಮಾಡೋಣ. ಓಕೆ, ನೋಡಿದ್ರಲ್ಲ ಇವತ್ತಿನ ವರ್ಕೌಟು ನಂದು ಲೆಗ್ ಇತ್ತು. ಯಾವುದೇ ವರ್ಕೌಟ್ ಏನು ಅಂತ ವಿಡಿಯೋದಲ್ಲಿ ನೋಡಿದ್ದೀರ. ಸೊ ಅಯ್ಯಯ್ಯೋ ಗಣಪನೇ ಬಿದ್ದೋಗ್ಬಿಟ್ಟೈತೆ. ಸೊ ಬಿಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು, ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದೇ ಮಡಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಫುಲ್ಲು ವಿಡಿಯೋ ನೋಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಓಕೆ, ಬೈ.